ಸಿನಿಮಾ ನಟರನ್ನ ಅಭಿಮಾನಿಗಳು ದೇವರಂತೆ ಪೂಜಿಸ್ತಾರೆ, ಆರಾಧನೆ ಮಾಡ್ತಾರೆ. ತಮ್ಮ ನೆಚ್ಚಿನ ನಟನ ಚಿತ್ರ ಬಿಡುಗಡೆಯಾಗ್ತಾ ಇದೆ ಎನ್ನೋದು ಗೊತ್ತಾದ್ರೆ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಲೇಬೇಕು. ಎಷ್ಟೇ ದುಬಾರಿಯಾದ್ರೂ ಟಿಕೆಟ್ ಖರೀದಿಸಿ ಸಿನಿಮಾ ನೋಡುವ ಹುಚ್ಚು ಅಭಿಮಾನಿಗಳು ಇದ್ದಾರೆ. ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ನಡೆಸಿರೋ ಪುಷ್ಪ 2 ಚಿತ್ರ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ತೆಲಂಗಾಣ, ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡಿನಲ್ಲಿ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ದೊಡ್ಡ ನಿರೀಕ್ಷೆಗಳನ್ನ ಪುಷ್ಪ 2 ಹುಟ್ಟು ಹಾಕಿತ್ತು. ಈ ಸಿನಿಮಾ ನೋಡೋಕೆ ಆಂಧ್ರದಲ್ಲಿ ಅಭಿಮಾನಿಗಳು ಮುಗಿಬಿದ್ರು. ಬೆಳಿಗ್ಗೆ ಶೋ ನೋಡೋಕೆ ಜನ ಗುಂಪು ಗುಂಪಾಗಿ ಬಂದ್ರು. ಹೈದರಾಬಾದ್ನಲ್ಲಿ ಪುಷ್ಪ 2 ಸಿನಿಮಾ ನೋಡೋಕೆ ಬಂದ ಒಬ್ಬ ಮಹಿಳೆ ತುಳಿತಕ್ಕೆ ಸಿಕ್ಕಿ ಸತ್ತಿದ್ದು ತುಂಬಾ ದುಃಖದ ಸಂಗತಿ. ಆಕೆಯ ಮಗ ಕೂಡ ತುಳಿತಕ್ಕೆ ಸಿಕ್ಕಿ ಪ್ರಜ್ಞೆ ತಪ್ಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ವಿಷಯ ಅಲ್ಲು ಅರ್ಜುನ್ಗೆ ಗೊತ್ತಾದ ತಕ್ಷಣ ಆ ಮಹಿಳೆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ನೀಡೋದಾಗಿ ವಾಗ್ದಾನ ಮಾಡಿದ್ದಾರೆ. ಹಾಗೆ ಬಾಲಕನ ಸ್ಥಿತಿ ಗಂಭೀರವಾಗಿದ್ದು ಆತನಿಗೆ ಅಗತ್ಯವಾದ ಎಲ್ಲಾ ವೈದ್ಯಕೀಯ ನೆರವು ನೀಡೋದಾಗಿಯೂ ಅಲ್ಲು ಅರ್ಜುನ್ ಹೇಳಿದ್ದಾರೆ. ಸದ್ಯದಲ್ಲೇ ಅವರ ಕುಟುಂಬ ಸದಸ್ಯರನ್ನ ಭೇಟಿಯಾಗಿ ಸಾಂತ್ವನ ಹೇಳೋದಾಗಿ ತಿಳಿಸಿದ್ದಾರೆ. ಇದೇ ರೀತಿಯಾದಂತಹ ಘಟನೆ 2023ರಲ್ಲಿ ಅಜಿತ್ ಅವರ ಸಿನಿಮಾ ರಿಲೀಸ್ ಆದಾಗಲೂ ನಡೆದಿತ್ತು. ಸಂಕ್ರಾಂತಿಗೆ ಅಜಿತ್ ತುನಿವು ಸಿನಿಮಾ, ವಿಜಯ್ ವಾರಿಸು ಸಿನಿಮಾ ಒಂದೇ ದಿನ ರಿಲೀಸ್ ಆಗಿದ್ವು. ಆಗ ಬೆಳಿಗ್ಗೆ ಶೋ ಪ್ರದರ್ಶಿಸಿದಾಗ ಲಾರಿ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದ ಅಜಿತ್ ಅಭಿಮಾನಿಯೊಬ್ಬರು ಕೆಳಗೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈ ಘಟನೆ ಆದ್ಮೇಲೆ ತಮಿಳುನಾಡಿನಲ್ಲಿ ಯಾವ ಸಿನಿಮಾಗೂ ಬೆಳಿಗ್ಗೆ ಶೋ ಪ್ರದರ್ಶಿಸೋದಕ್ಕೆ ಅನುಮತಿ ಇಲ್ಲ. ಅಷ್ಟೇ ಅಲ್ಲ, ಸತ್ತ ಆ ಅಭಿಮಾನಿಗೆ ನಟ ಅಜಿತ್ ಯಾವ ಸಹಾಯವನ್ನು ಕೂಡ ಮಾಡಲಿಲ್ಲ. ಈಗ ಅಲ್ಲು ಅರ್ಜುನ್ ತೆಗೆದುಕೊಂಡಿರುವ ನಿರ್ಧಾರ ಎಲ್ಲರೂ ಮೆಚ್ಚುವಂತೆ ಮಾಡಿದೆ. ಆದ್ರೆ ಅಭಿಮಾನಿಗಳು ಅಜಿತ್ರನ್ನ ದೇವರಂತೆ ಪೂಜಿಸಿದ್ರು ಕೂಡ ಆ ಸಮಯದಲ್ಲಿ ತನ್ನ ಅಭಿಮಾನಿಯ ಸಾವಿಗೆ ತಲೆ ಕೆಡಿಸಿಕೊಳ್ಳದ ಅಜಿತ್ಗಿಂತ ಅಲ್ಲು ಅರ್ಜುನ್ ತುಂಬಾ ಒಳ್ಳೆಯವರು ಅಂತ ಜನರು ಹೋಲಿಕೆ ಮಾಡ್ತಿದ್ದಾರೆ.